ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಇನ್ನರ್ ವರ್ಕಲ್ಲಿ ಮಾತು ಎಷ್ಟು ಮುಖ್ಯ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ತುಂಬ ಸಲ ನೋವಲ್ಲಿದ್ದಾಗ್ಲೋ, ದುಃಖದಲ್ಲಿದ್ದಾಗ್ಲೋ, ಕೋಪದಲ್ಲಿದ್ದಾಗ್ಲೋ ನಮಗೆ ಗೊತ್ತಿದ್ದೋ ಗೊತ್ತಿಲ್ದನೇನೋ ಕೆಲವೊಂದು ಸಲಿ ಬೇಕು ಅಂತಾನೂ ಕೂಡ ತುಂಬ ಕೆಟ್ಟದಾಗಿ, ಕಹಿಯಾಗಿ, ತಪ್ಪಾಗಿ, ಕಟು ವಚನಗಳನ್ನ ಮಾತಾಡ್ಬಿಡ್ತೀವಿ. ಅದು ಎದುರಿಗಿರೋ ವ್ಯಕ್ತಿಗೆ ಅವರ ಮನಸ್ಸಿಗೆ ತುಂಬ ನೋವನ್ನ ಉಂಟು ಮಾಡುತ್ತೆ. ಮಾತು ತುಂಬಾನೇ ತೀಕ್ಷ್ಣವಾದಂಥ ಆಯುಧ ಅದು. ಮಾತಿನಲ್ಲೇ ಎದುರಿಗಿರೋ ವ್ಯಕ್ತಿಯನ್ನ ಜೀವಂತವಾಗಿ ಸಾಯಿಸಿಬಿಡೋ ಅಂಥ ಒಂದು ತೀಕ್ಷ್ಣವಾದ ಆಯುಧ. ಕೆಲವರು ಈ ರೀತಿ ಮಾತಾಡೋದ್ರಲ್ಲಿ ಎದುರಿಗಿರೋರನ್ನ ಹರ್ಟ್ ಮಾಡೋ ರೀತಿಯಲ್ಲಿ ಮಾತಾಡೋ ಅಂಥದ್ದು ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಕೆಲವರು ತುಂಬ ನಿಸ್ಸೀಮರಾಗಿರ್ತಾರೆ ಈ ಒಂದು ವಿಷಯದಲ್ಲಿ. ಮಾತಲ್ಲೇ ಎದುರಿಗಿರೋರನ್ನ ಚುಚ್ಚಿ ಚುಚ್ಚಿ ನೋಯಿಸೋದು, ಆ ರೀತಿಯಲ್ಲಿ ಮಾತಾಡೋದು, ನೀನ್ ಅವಾಗ ಹಾಗ್ ಮಾಡ್ದೆ, ಇವಾಗ ಹೀಗ್ ಮಾಡ್ದೆ ಅಂತ ಕೆಲವ್ರಿಗೆ ಈ ರೀತಿ ಮಾತಾಡೋದು ಅವ್ರಿಗೆ ಗೊತ್ತಿಲ್ದಲೆ ಅವರ ಒಂದು ಜೀವನದ ಭಾಗ ಆಗ್ಬಿಟ್ಟಿರುತ್ತೆ, ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಅವರು ಮಾತಾಡ್ತಾ ಇರೋದು ತಪ್ಪು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಸಲಿ. ನಮ್ಗೇನಾದ್ರೂ ಹಿಂದಿನ ಜನ್ಮದ ಏನಾದ್ರೂ ಜ್ಞಾಪಕ ಬರುತ್ತೆ ಅನ್ನೋಂಥದ್ದಿದ್ರೆ, ನೀನು ಆ ಜನ್ಮದಲ್ಲಿ ಹಾಗೆ ಮಾಡಿದೆ, ಈ ಜನ್ಮದಲ್ಲಿ ಹೀಗೆ ಮಾಡಿದೆ ಅಂತಾನು ಹಿಡ್ಕೊಂಡು ಬೈಯೋದು, ಜಗಳಾಡೋದು, ಈ ರೀತಿಯ ಮನೋಭಾವನೆ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರನೇ ಭಗವಂತ ಯಾವಾಗಲೂ ನಮಗೆ ಹಿಂದಿನ ಜನ್ಮದೆಲ್ಲ ಮರೆಸಿಸ್ಬಿಟ್ಟಿರ್ತಾರೆ. ಭಗವಂತ ಯಾವಾಗಲೂ ಬುದ್ಧಿವಂತಿಕೆ ಜಾಸ್ತಿ, ಅದಕ್ಕೋಸ್ಕರನೇ ಈ ಅಭ್ಯಾಸ, ಈ ರೀತಿ ಕಟುವಾಗಿ ಮಾತಾಡೋ, ತುಂಬ ಕಹಿಯಾಗಿ ಮಾತಾಡುವಂಥ ಅಭ್ಯಾಸ ಕೆಲವ್ರಿಗೆ ತುಂಬ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಆದರೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಇದನ್ನು ನನ್ನನ್ನು ಸೇರಿಸ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ಆದರೆ ಪುಣ್ಯ ನನ್ನಲ್ಲಿ ತುಂಬ ಕಡಿಮೆ ಇದೆ. ಇದು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಹೇಗೆ ನಮಗೆ ಪರಿಣಾಮವನ್ನು ಬೀರುತ್ತೆ, ಹೇಗೆ ಇದನ್ನ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಆ ವ್ಯಕ್ತಿ ನಮಗೆ ತುಂಬ ಹತ್ರ ಇರ್ತಾರಲ್ವ. ನಾವು ಯಾರನ್ನಾದ್ರೂ ಹೆಚ್ಚಾಗಿ ಪ್ರೀತಿಸ್ತೀವಿ, ಅವ್ರು ನಮಗೆ ನಮ್ಮ ಮನಸ್ಸಿಗೆ ತುಂಬ ಹತ್ರ ಇರ್ತಾರೆ. ಯಾರೋ ಬೀದಿಲಿ ಹೋಗೋರು ಏನೋ ಮಾತಂದ್ರು ಅಂದರೆ ಅದು ಯಾರನ್ನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದೇ ನಾವು ಪ್ರೀತಿಸಿರೋರು ಒಂದು ಸಣ್ಣ ಮಾತಂದ್ರೂ ಸಹ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಲ್ವಾ. ಕೆಲವೊಂದು ವಿಷಯದಲ್ಲಿ ತುಂಬ ಗಾಢವಾಗಿ ನಾವೇನಾದರೂ ಹೆಚ್ಚಾಗಿ ಪ್ರೀತಿಸೋ ವ್ಯಕ್ತಿಗೆ ತುಂಬ ಗಾಢವಾಗಿ, ತುಂಬ ಮನನೋಯಂಥ ಮಾತುಗಳನ್ನೇನಾದರೂ ಮಾತಾಡಿಬಿಟ್ರೆ ಅದು ಮನಸ್ಸಿನಲ್ಲಿ ಆರದಂಥ ಗಾಯ ಆಗುತ್ತೆ. ಅದಕ್ಕೆ ಟ್ವಿನ್ ಫ್ಲೇಮ್ ಆಗಬೇಕು ಅಂತಾನೆ ಏನೂ ಇಲ್ಲ. ನಮ್ಮ ಅಪ್ಪ, ಅಮ್ಮ, ಫ್ರೆಂಡ್ಸು, ಫ್ಯಾಮಿಲಿ, ಸ್ವಯಂ ನಾವು, ನಮಗೆ ನಾವೇ ಮಾತಾಡ್ಕೊಳ್ಳೋಂಥ ರೀತಿ ಕೂಡ ಆಗಿರಬಹುದು. ಪ್ರತಿಯೊಂದು ಕೂಡ ಯಾರ ಜೊತೆ ನಾವು ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಸೊ ತಪ್ಪಾಗಿ, ಕೆಟ್ಟದಾಗಿ, ತುಂಬ ಘೋರವಾಗಿ, ತುಂಬ ಕಹಿಯಾಗಿ, ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡುವಂಥ ಮಾತುಗಳು, ನಾವು ಯಾರನ್ನು ಪ್ರೀತಿಸ್ತೀವಿ, ನಮ್ಮ ಒಂದು ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ ಯಾರಾದರೂ ಆಗಿರಬಹುದು, ಅವರು ಆ ಥರ ಮಾತಾಡಿದಾಗ ಮನಸ್ಸಿನಲ್ಲಿ ಆರದ ಗಾಯ ಆಗ್ಬಿಡತ್ತೆ ಅಂಥ ಮಾತುಗಳು. ಇದನ್ನೇ ಇನ್ನರ್ ವೂಂಡ್ಸ್ ಅಂತ ಹೇಳೋದು. ನಾನು ಫಸ್ಟೇ ಮೇಲೆ ಹೇಳದ್ನಲ್ಲ, ಮಾತು ಅನ್ನೋದು ತುಂಬ ತೀಕ್ಷ್ಣವಾದ ಆಯುಧ ಅಂತ ಹೇಳಿ. ಸೊ ಆ ಒಂದು ಆಯುಧನ ಯೂಸ್ ಮಾಡಿದಂಥ ಗಾಯ ತುಂಬಾನೇ ಡೀಪ್ ಆಗಿರುತ್ತೆ, ಮನಸ್ಸಿನಲ್ಲಿ ಆರದ ಗಾಯವನ್ನು ಮಾಡಿರುತ್ತೆ. ಆಲ್ರೆಡಿ ಅವರ ಲೈಫ್ನಲ್ಲಿ ಏನೇನು ಪ್ರಾಬ್ಲಮ್ಗಳಿರುತ್ತೋ, ಏನೇನು ನೋವು ಅನುಭವಿಸ್ತಾ ಇದ್ದಾರೋ, ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುತ್ತಾ ಇದ್ದಾರೋ, ಮನಸ್ಸಿನಲ್ಲಿ ಎಷ್ಟು ನೋವು ತುಂಬಿಕೊಂಡಿದ್ದಾರೋ ಗೊತ್ತಿಲ್ಲ. ಅದು ಯಾರಾದರೂ ಆಗಿರಬಹುದು. ಈವನ್ ಕೆಲವರು ಅವ್ರ ಮನಸ್ಸಿನಲ್ಲಿರೋ ನೋವು ಗೊತ್ತಾಗಬಾರ್ದು ಅಂತಾನೆ ಜಾಸ್ತಿ ಜನದ ಜೊತೆ ಮಿಂಗಲ್ ಆಗೋದು, ತುಂಬ ಜಾಸ್ತಿ ನಗ್ನಗ್ತಾ ಮಾತಾಡೋದು, ನಗೋ ಥರ ನಾಟಕ ಆಡ್ಕೊಂಡು ಬದುಕೋದು ಕೂಡ ಕೆಲವರಲ್ಲಿ ಇರೋವಂಥ ಕಲೆ ಆಗಿರುತ್ತೆ ಕೆಲವರಿಗೆ. ಬಿಕಾಸ್ ಅವರ ನೋವು ತುಂಬಿದಂಥ ಮಾತುಗಳನ್ನು, ಅವ್ರ ಮನಸ್ಸಿನಲ್ಲಿ ಏನು ಅವ್ರು ಅನುಭವಿಸ್ತಾ ಇದ್ದಾರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಯಾರ ಹತ್ರನೂ ಇಷ್ಟಪಡೋದಿಲ್ಲ. ನನ್ನ ವೀಕ್ನೆಸ್ಗಳನ್ನು ಹೇಳಿದ್ರೆ, ಇಲ್ಲ ನನ್ನ ಒಂದು ನೋವನ್ನು ಹೇಳಿದ್ರೆ ಎಲ್ಲಿ ನನ್ನನ್ನು ಕಡಿಮೆ ಮಾಡಿ ನೋಡ್ತಾರೋ, ನಾನು ವೀಕ್ ಪರ್ಸನ್ ಅಂತ ನೋಡ್ತಾರೋ ಅಂತ ಮೇನ್ಲಿ ಗಂಡಸರು
ಹೆಂಗಸರು ಅನ್ನೋಂಥ ವ್ಯತ್ಯಾಸ ಕೂಡ ಇಲ್ಲ. ಎಲ್ಲರೂ ಆಲ್ಮೋಸ್ಟ್ ಆ ರೀತಿಯಲ್ಲಿ ಬದುಕ್ತಾರೆ. ಕೆಲವು ಸಲಿ ಹೆಣ್ಮಕ್ಳು ಬಾಯಿ ನಿಲ್ಲೋದಿಲ್ಲ. ಯಾರ ಹತ್ರನಾದ್ರೂ ಹೇಳ್ಕೊಂಡಾದ್ರೂನು ಅವರು ನೋವನ್ನ ತೆಗೆದ್ಹಾಕ್ಬಿಡ್ತಾರೆ. ಗಂಡಸರು ತುಂಬಾ ಮುಚ್ಚಿಟ್ಕೊಳ್ಳೋದು ಜಾಸ್ತಿ. ಯಾಕೆಂದ್ರೆ ಅವ್ರ ವೀಕ್‌ನೆಸ್‌ಗಳನ್ನ ಹೇಳ್ಕೊಂಡ್ರು, "ನನ್ಗ್ ಹೀಗ್ ಆಗ್ತಿದೆ" ಅಂತ ಹೇಳ್ಕೊಂಡ್ರೆ, ಗಂಡ್ಸಾಗಿ ನೀನ್ ಇಷ್ಟೂನು ತಡ್ಕೊಳಕ್ಕಾಗಲ್ವಾ ಅಂತ ಯಾರಾದ್ರೂ ಸಿಲ್ಲಿಯಾಗಿ ಅಂದ್ಬಿಟ್ರೆ, ಆ ಮಾತು ಕೂಡ ಅವ್ರಿಗೆ ತುಂಬಾನೇ ನೋವಾಗತ್ತೆ. ಅದ್ರಿಂದ ಆಲ್ಮೋಸ್ಟ್ ಗಂಡಸರು ತುಂಬಾ ಹೆಚ್ಚು ನೋವು ಅನುಭವಿಸ್ತಾ ಇದಾರೆ. ಕೆಲವೊಂದು ವಿಷಯಗಳನ್ನ ಹೆಂಗಸರು ಕೂಡ ಹೊರಗಡೆ ಹೇಳ್ಕೊಡಕ್ಕಾಗ್ದಲೆ ಸೇಮ್ ಅವರು ಕೂಡ ಹಾಗೆ ನೋವನ್ನ ಅನುಭವಿಸ್ತಾ ಇರ್ತಾರೆ. ನಾವು ಮಾತಾಡೋ ರೀತಿ ತಪ್ಪಾಗಿರೋದ್ರಿಂದಾನೇ ಎಷ್ಟೋ ಸಲಿ ನಮ್ಮ ಹತ್ರ ಇರುವಂಥ ವ್ಯಕ್ತಿಗಳು ನಮ್ಮಿಂದ ದೂರ ಆಗಿರ್ತಾರೆ. ಈವನ್ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ನಿಮ್ಮ ಸಪರೇಷನ್‌ಗೂ ಕೂಡ ನಿಮಗ್ ಗೊತ್ತಿದ್ದೋ ಗೊತ್ತಿಲ್ದನೇನೋ ಯಾವುದೋ ರೀತಿಯಲ್ಲಿ ಯಾವುದೋ ಪದಗಳ ಬಳಕೆಗಳು ತಪ್ಪಾಗಿ ಮಾತಾಡಿರೋ ಅಂಥ ರೀತಿ ನಿಮ್ಮನ್ನ ಸಪರೇಟ್ ಮಾಡೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ನಿಮ್ಮ ಸ್ಟೋರಿಗೆ ತಕ್ಕ ಹಾಗೆ ನೀವು ತಗೊಳ್ಳಿ. ಇದು ಟ್ವಿನ್ ಫ್ಲೇಮ್ ಜರ್ನಿ ಅಂತಾನೆ ಅಲ್ಲ, ನಾರ್ಮಲ್ ಲೈಫ್‌ನಲ್ಲೂ ಕೂಡ ಇನ್ನರ್ ವರ್ಕ್ ಪ್ರತಿಯೊಬ್ರು ಮಾಡ್ಬೇಕಾಗಿರೋದೇ. ಮಾತು ಸರಿ ಮಾಡ್ಕೊಳ್ಬೇಕಾಗಿರೋದು ತುಂಬಾನೇ ಮುಖ್ಯ. ಆದ್ರಿಂದ ನಿಮ್ಮ ಜೀವನಕ್ಕೆ ತಕ್ಕ ಹಾಗೆ ಈ ಒಂದು ವಿಡಿಯೋವನ್ನ ತಗೊಳ್ಳಿ. ಈಗ ಒರಟಾಗಿ ಮಾತಾಡ್ತಾರೆ, ತಪ್ಪಾಗಿ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರೆ ಅಂಥವ್ರ ಹತ್ರ ಇರೋದಕ್ಕೆ ಯಾರು ಇಷ್ಟಪಡ್ತಾರೆ? ಅಲ್ವಾ? ಯಾರೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರ ಹತ್ರ ಮಾತಾಡೋದ್ರಿಂದ ಆಲ್ರೆಡಿ ಇರೋ ಟೆನ್ಷನ್ ಜೊತೆ ಇದ್ದಿದ್ದು ಟೆನ್ಷನ್ ಜಾಸ್ತಿ ಆಗಿ, ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗೋದೇ ಜಾಸ್ತಿ ಆಗಿರುತ್ತೆ. ಅದರಿಂದ ಅಕಸ್ಮಾತ್ ಮದ್ವೆ ಆಗಿರೋ ಗಂಡ ಹೆಂಡ್ತಿಯಲ್ಲಿ ಈ ಪ್ರಾಬ್ಲಮ್ ಇದೆ ಅಂತಂದ್ರೆ, ಮದ್ವೆ ಆಗ್ಬಿಟ್ಟಿದೀವಿ ಬಿಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಸಮಾಜ ಇದೆ, ಸಂಸಾರ ಇದೆ, ಮದ್ವೆ ಆಗಿ ಮಕ್ಳಿರ್ಬೋದು, ಅವ್ರ ಮೇಲೆ ತಪ್ಪು ಪರಿಣಾಮ ಬೀಳುತ್ತೆ ಅನ್ನುವಂಥದ್ದಿರ್ಬೋದು, ಫ್ಯಾಮಿಲಿಯ ಭಯ ಇರತ್ತೆ, ಸಮಾಜದ ಭಯ ಇರತ್ತೆ. ಮದ್ವೆ ಅಂತೂ ಬಿಟ್ಟು ಹೋಗೋದಕ್ಕಾಗಲ್ಲ. ಅದಕ್ಕೆ ಕೆಟ್ಟ ಚಟಗಳಿಗೆ ಬೀಳುವಂಥ ಚಾನ್ಸಸ್ ಕೂಡ ಈ ತಪ್ಪಾಗಿ ಮಾತಾಡುವಂಥ ರೀತಿಯಲ್ಲಿ ಇರುತ್ತೆ. ಗಂಡಸ್ರಾದ್ರೆ ಅವರ ಬ್ಯಾಡ್ ಹ್ಯಾಬಿಟ್ಸ್‌ಗಳಲ್ಲಿ ಅವ್ರು ಇಳಿಬೋದು. ಹೆಂಗಸ್ರಾದ್ರೆ ಓವರ್ ಈಟಿಂಗ್ ಮಾಡೋವಂಥದ್ದಿರ್ಬೋದು, ಸುಮ್ನೆ ಗಾಸಿಪಿಂಗ್ ಮಾಡೋದಿರ್ಬೋದು, ಟಿವಿಯನ್ನ ಹೆಚ್ಚಾಗಿ ನೋಡೋದಿರಬಹುದು, ಮೊಬೈಲಲ್ಲಿ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಬಿಕಾಸ್ ಅವರ ಟೆನ್ಷನ್ ಹೇಗೆ ಸ್ಟ್ರೆಸ್ಸನ್ನ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿಲ್ದಲೆ ಅವರವರಿಗೆ ತಿಳಿದಂಥ ದಾರಿಯಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ನಮ್ಮ ಲೈಫ್‌ನಲ್ಲಿ ಬಂದ್ಬಿಡತ್ತೆ. ಹೆಚ್ಚಾಗಿ ನಮ್ಮ ಸ್ಟೋರಿಗೆ ರಿಲೇಟ್ ಆಗುವಂಥ ಧಾರಾವಾಹಿ, ಫಿಲಮ್‌ಗಳನ್ನ ನೋಡಿ ಅಲ್ಲಿ ಸಾಂತ್ವನ ಪಡ್ಕೊಳ್ಳೋ ಅಂಥದ್ದು. ಅವರವರ ದಾರಿಯನ್ನ ತಗೊಂಡಿರ್ತಾರೆ. ಇದಕ್ಕೆ ಪ್ರಾಬ್ಲಮ್ ಇದೆ ಓಕೆ. ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋಂಥದ್ದನ್ನ ತಿಳ್ಕೊಳ್ಳೋದಾದ್ರೆ, ನಾವು ಈ ರೀತಿ ತಪ್ಪಾಗಿ, ಒರಟಾಗಿ, ಕೆಟ್ಟದಾಗಿ ಮಾತಾಡ್ತಾ ಇದೀವಿ. ಕೋಪ ಬಂದಾಗ ಇನ್ನೂ ಬ್ಯಾಡ್ ವರ್ಡ್ಸ್ ಕೆಲವ್ರು ಅವರವರ ಲಿಮಿಟೇಷನ್ಸ್ ತಕ್ಕ ಹಾಗೆ ಪದಗಳನ್ನ ಬಳಕೆ ಮಾಡ್ತಾರೆ. ಚಿಕ್ಕ ವಯಸ್ಸಿನಿಂದ ಅವರು ಯಾವ ವಾತಾವರಣದಲ್ಲಿ ಬೆಳೆದಿದ್ದಾರೆ ಆ ರೀತಿಯಲ್ಲಿ ಅವರ ಪದ ಬಳಕೆಗಳಿರುತ್ತೆ. ಸೊ ಈ ರೀತಿ ನಾನು ತಪ್ಪಾಗಿ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಫಸ್ಟ್ ರೆಕಗ್ನೈಸ್ ಮಾಡ್ಬೇಕು. ಹೌದು ಅನ್ನುವಂಥದ್ದನ್ನ ಒಪ್ಕೊಳ್ಬೇಕು. ಯಾವುದೇ ತಪ್ಪನ್ನ ಒಪ್ಕೊಳ್ಳೋದಿದೆ ಅಲ್ಲ, ಅದು ತಪ್ಪನ್ನ ತಿಳ್ಕೊಂಡು ತಿದ್ದುಕೊಳ್ಳೋದಕ್ಕೆ ತಗೊಳ್ಳೋ ಅಂತ ಮೊದಲನೇ ಸ್ಟೆಪ್ ಆಗಿರುತ್ತೆ. ಅದಕ್ಕೆ ತಪ್ಪಾಗಿ ಮಾತಾಡ್ತಾ ಇದ್ದೀನಿ ಅಂತ ಫಸ್ಟ್ ನೀವು ಅಕ್ಸೆಪ್ಟ್ ಮಾಡಿ, ಒಪ್ಕೊಳ್ಳಿ. ಅದಾದ್ಮೇಲೆ ಕೋಪ ಬಂದಾಗ ಯಾವುದೇ ಪರಿಸ್ಥಿತಿಯಲ್ಲೂ, ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೋಪ ಬಂದಾಗ ಬಾಯಿ ತೆಗ್ಯಕ್ ಹೋಗ್ಬೇಡಿ. ಯಾಕೆಂದ್ರೆ ಅವಾಗ ಮನಸ್ಸು, ಮೈಂಡು ಯಾವುದಕ್ಕೂ ಫಿಲ್ಟರ್ ಇರೋದಿಲ್ಲ. ಎಲ್ಬಿಲ್ದಿರೋ ನಾಲ್ಗೆ ಅಂತ ಮನಸ್ಸಿನಲ್ಲಿರೋ ವಿಷ ಎಲ್ಲ ಕಕ್ಬಿಡ್ತೀವಿ. ಆದ್ರಿಂದ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಕೋಪ ಬಂದಾಗ ಯಾವುದೇ ಕಾರಣಕ್ಕೂ ಬಾಯಿಯನ್ನ ತೆಗಿಬೇಡಿ. ಬಾಯಿ ಮುಚ್ಕೊಂಡಿರಿ, ಮಾತಾಡಬೇಡಿ. ಅಂಥ ಪರಿಸ್ಥಿತಿ, ಜಗಳ ಆಗ್ತಿದೆ, ಏನಾದ್ರೂ ಆ ಥರ ಸಿಚುಯೇಷನ್ ಇದೆ ಅಂತಂದಾಗ ಆ ಜಾಗದಲ್ಲಿ ಇರಬೇಡಿ. ಸ್ವಲ್ಪ ಹೊತ್ತು ಎಲ್ಲಾದ್ರೂ ಹೊರಗಡೆ ಹೋಗಿ. ಆ ಜಾಗ ಬಿಟ್ಟು ಇವಾಗ ಹಾಲಲ್ಲಿ ಜಗಳ ಆಗ್ತಿದೆ ಅಂದ್ರೆ ಅಟ್ಲೀಸ್ಟ್ ನೀವು ವರಾಂಡದಲ್ಲಿ ಎಲ್ಲಿ ಸ್ವಲ್ಪ ಗಾಳಿ ಆಡತ್ತೆ ಅಂಥ ಜಾಗಕ್ಕೆ ಬಂದು ಸ್ವಲ್ಪ ತಣ್ಣಗಿರೋ ಜಾಗದಲ್ಲಿ ಸ್ವಲ್ಪ ಹೊತ್ತು ಮನಸ್ಸು ಶಾಂತ ಆಗೋವರೆಗೂನು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಇರಿ. ಆ ಸಿಚುಯೇಷನ್ ನಾರ್ಮಲ್ ಆಗಿದೆ, ಅವರು ಕೂಡ ಸ್ವಲ್ಪ ಶಾಂತವಾಗಿದ್ದಾರೆ ಅಂತಂದ ಮೇಲೆ ಕೂತ್ಕೊಂಡು ಮಾತಾಡಿ. ಯಾಕೆಂದ್ರೆ ನಮ್ಮನ್ನ ತಪ್ಪಾದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಮಾತಾಡೋದು ತಪ್ಪು. ನಮ್ಮ ಜೊತೆಯಲ್ಲಿ ಹಾಗೆ ಯಾರಾದ್ರೂನು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ಕೂಡ ತಪ್ಪು.
ಅದಕ್ಕೆ ನಾವು ಪರ್ಮಿಷನ್ ಕೊಡಬಾರ್ದು. ಹಾಗಂತ ಕೋಪದಲ್ಲಿರೋರ ಹತ್ರ ನಾವು ಕೂಡ ಹಾಗೆ ಮಾತಾಡಿದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಪ್ರಾಬ್ಲಮ್ಗಳು ಇನ್ನೂ ಹೆಚ್ಚಾಗುತ್ತೆ ಹೊರತು ಸಾಲ್ವ್ ಆಗೋದಿಲ್ಲ. ಅದಕ್ಕೋಸ್ಕರ ಇಬ್ಬರ ಒಂದು ಕೋಪ ತಣ್ಣಗಾದ ಮೇಲೆ ನೋಡಿ ನೀವು ಹೀಗೆ ಮಾತಾಡಿದ್ರಿ ಸರಿನಾ? ಹೀಗೆ ಮಾತಾಡೋದಕ್ಕಿಂತ ಹೀಗೆ ಮಾತಾಡಿದ್ರೆ ಚೆನ್ನಾಗಿರೋದಲ್ವಾ? ನೀವು ಹೀಗೆ ಮಾತಾಡಿದ ತಪ್ಪು ಅಂತ ಖಂಡಿತ ಹೇಳಬೇಕು. ಆದರೆ ಒಂದು ಹೀಟ್ ಮೂವ್ಮೆಂಟ್, ಆ ಕೋಪ, ಆ ಒಂದು ಹೆವಿ ಅಂತ ಏನನ್ಸುತ್ತೆ ಆವಾಗ ಬಾಯಿಗೆ ಯಾವತ್ತೂ ಕೂಡ ಲಾಕ್ ಹಾಕಿ, ಜಿಪ್ ಹಾಕ್ಬಿಡಿ. ಕಿವಿಗೆ ಮಾತ್ರ ಇಟ್ಕೊಡಿ. ನಿಮಗೂ ಕೋಪ ಬಂತ, ಆ ಜಾಗದಿಂದ ಸ್ವಲ್ಪ ದೂರ ಇರಿ. ಅದಾದ್ಮೇಲೆ ತಣ್ಣಗೆ ಆದ್ಮೇಲೆ ಮಾತಾಡಿ. ಕೋಪದಲ್ಲಿ ತಪ್ಪಾಗಿ ನಾವು ಮಾತಾಡೋದು ತಪ್ಪು, ತಪ್ಪಾಗಿ ನಮ್ಮ ಜೊತೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಅದನ್ನ ಸಹಿಸ್ಕೊಳ್ಳೋದು ಇದ್ದಿದ್ದು ದೊಡ್ಡ ತಪ್ಪು. ಸರಿಯಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗತ್ತೆ. ನಾವು ಇನ್ನರ್ ವರ್ಕ್ ಮಾಡ್ತಾ ಇದ್ದೀವಿ, ಸ್ಪಿರಿಚುವಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಯಾವಾಗಲೂ ಶಾಂತಿ, ಸಂಯಮ, ತಾಳ್ಮೆಯಿಂದ ಇರಬೇಕು, ಖಂಡಿತ ಇರಬೇಕು. ಆದರೆ ಸಿಚುವೇಶನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕೇ ಹೊರತು ನಮ್ಮ ಮೇಲೆ ಯಾರೋ ಮೋಸ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣ ನಾವು ಬ್ಯೂಟಿಫುಲ್ ಸೋಲ್, ಅವರಲ್ಲೂ ಭಗವಂತಂದೇ ಅಂಶ ಇದೆ, ಅದಕ್ಕೆ ನಾವು ಏನು ಮಾಡಿದ್ರು ಸಹಿಸ್ಕೊಬೇಕು. ನೋ, ಇದು ಫುಲ್ ಸ್ಪಿರಿಚುಯಾಲಿಟಿ ಅಲ್ಲ. ಸೊ ನಮ್ಮ ಮೇಲೆ ಆ ರೀತಿ ಅನ್ಯಾಯ, ಮೋಸ, ದ್ರೋಹ ಆಗ್ತಿದೆ ಅಂತಂದಾಗ ಅದನ್ನ ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಶಾಂತ ಮನಸ್ಥಿತಿಯಿಂದ ಹ್ಯಾಂಡಲ್ ಮಾಡಬೇಕು. ಕೋಪದಲ್ಲಿ ಇದ್ದಾಗ ಯಾವತ್ತೂ ಬಾಯಿಗೆ ಜಿಪ್ ಹಾಕೊಳ್ಳಿ, ಬಾಯಿಗೆ ಕೆಲಸ ಕೊಡಬೇಡಿ, ಕಿವಿಗೆ ಮಾತ್ರ ಕೆಲಸ ಕೊಡಿ. ಎದುರಿಗಿರೋರು ಏನು ಮಾತಾಡ್ತಾ ಇದ್ದಾರೆ ಅದು ಮಾತಾಡಲಿ. ಶಾಂತ ಆದಮೇಲೆ ನೀವು ಮಾಡಿದ ಸರಿನಾ, ಈ ರೀತಿ ಮಾತಾಡಿದ್ರಿ ಸರಿನಾ ಅನ್ನೋವಂಥ ಸಿಂಪಲ್ ಕ್ವಶನ್ಗಳು ಕೇಳಿ. ಇದರಿಂದನೇ ತುಂಬ ಬದಲಾವಣೆಗಳಾಗತ್ತೆ. ಅವ್ರಿಗೆ ಕೋಪ ಬಂದಾಗ ನೀವು ಕೂಡ ಕೋಪದಲ್ಲಿ ಮಾತಾಡಿದ್ರೆ ಸುಮ್ಮನೆ ಮನೆ ವಿಷಯಗಳೆಲ್ಲ ಬೀದಿಗೆಲ್ಲ ಹೋಗಿ 4 ಜನ ಆಡ್ಕೊಂಡು ನಗೋ ಥರ ಆಗತ್ತೆ. ಅದಕ್ಕೋಸ್ಕರ ಸಿಚುವೇಶನ್ಗಳನ್ನು ತಾಳ್ಮೆಯಾಗಿ ಹ್ಯಾಂಡಲ್ ಮಾಡಿ. ಈ ರೀತಿ ಹ್ಯಾಂಡಲ್ ಮಾಡೋದ್ರಿಂದ ಎದುರಿಗಿರೋರು ಕೋಪದಲ್ಲಿ ಜೋರಾಗಿ ಮಾತಾಡೋ ಅಂಥವ್ರು ಕೂಡ ಒಂದು 5 ಸಲ ಮಾತಾಡ್ಬೋದು, 10 ಸಲ ಮಾತಾಡ್ಬೋದು. ನಾನು ಎಷ್ಟಕ್ಕೆ ಹೋಗಿ ಕಿರ್ಚಾಡಿದ್ರು ಈಕೆ ಅಥವಾ ಈತ ತಾಳ್ಮೆಯಾಗಿರ್ತಾರೆ ಅಂತ ನಮ್ಮ ರೀತಿ ಅವರು ಕೂಡ ಕಲಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಇದನ್ನು ನಾವು ಹೀಗೆ ಬದಲಾಯಿಸ್ಕೊಳ್ಳಬಹುದು ನಮ್ಮ ಲೈಫ್ನಲ್ಲಿ. ಮಾತನ್ನೋದು ಯಾವತ್ತೂ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ನಾವು ಮಾತಾಡ್ತಾ ಇರುವಂಥ ಪದ ಬಳಕೆಗಳು, ಯಾವ ಪದಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅದು ಕೂಡ ತುಂಬ ಮುಖ್ಯ ಆಗುತ್ತೆ. ಒಳ್ಳೆ ಮಾತುಗಳನ್ನು, ಒಳ್ಳೆ ಪದಗಳನ್ನು ಬಳಕೆ ಮಾಡಿ ಯಾವಾಗಲೂ ಕೂಡ ಮಾತಾಡೋದ್ರಲ್ಲಿ. ನಮ್ಮ ಮಾತು ಯಾವಾಗಲೂ ಕೂಡ ತುಂಬಾನೇ ಸಿಹಿಯಾಗಿರಬೇಕು. ಮಾತಾಡೋದು ಅನ್ನೋದು ಕೂಡ ಒಂದು ಕಲೆ. ಆ ಕಲೆಯನ್ನು ಕಲಿಬೇಕು. ಈಗ ನಾನು ಕೂಡ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಫಸ್ಟಿಂದನೂ ತುಂಬ ಸ್ವೀಟಾಗೆ ಮಾತಾಡೋದು, ತುಂಬ ಖಾರವಾಗಿ ಒರಟಾಗಿ ಮಾತಾಡೋದು ನನ್ನ ಲೈಫಲ್ಲಿ ಇಲ್ಲ. ಆದರೆ ನನ್ನ ಹೀಲಿಂಗ್ ಟೈಮಲ್ಲಿ ಕೆಲವೊಂದು ಕೋಪದಲ್ಲಿ ಅದು ಹೀಲ್ ಆಗುವಂಥ ಸರ್ಫೇಸಿಗೆ ಬಂದಂಥ ಟೈಮಲ್ಲಿ ಸ್ವಲ್ಪ, ಜಾಸ್ತಿನೂ ಇಲ್ಲ, ಸ್ವಲ್ಪ ಕಂಟ್ರೋಲ್ ತಪ್ಪಿ ಮಾತಾಡಿದಂಥದ್ದು ಉಂಟು. ಕೋಪದಲ್ಲಿ ಅಷ್ಟೇ ಸ್ವಲ್ಪ ಕೂಗಾಡಿ ಕಿರ್ಚಾಡಿ ಮಾತಾಡಿದ್ದುಂಟು. ಬಟ್ ನಾನು ತುಂಬ ಕಂಟ್ರೋಲಲ್ಲಿ ಇರ್ತೀನಿ. ನಾನು ಹೀಲ್ ಮಾಡಿಕೊಂಡು ಆ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಅದಕ್ಕೆ ತಕ್ಕಂಥ ವಿಡಿಯೋಗಳನ್ನ ನಾನು ಮಾಡೋದು. ಲಾಸ್ಟ್ ವಿಡಿಯೋಗಳಲ್ಲೇ ಇದನ್ನು ಹೇಳಿದ್ದೀನಿ. ಸೊ ಮಾತಾಡೋ ಅಂಥ ಕಲೆಯನ್ನು ಕಲಿತಾ ಇದ್ದೀನಿ. ಅದು ತುಂಬಾ ಮುಖ್ಯ. ಹೇಳ್ತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಮಾತು ಬಗ್ಗೆನೇ ತುಂಬಾನೇ ಗಾದೆಗಳಿದೆ. ಮಾತೇ ಮುತ್ತು, ಮಾತೇ ಮೃತ್ಯು ಅಂತಾರೆ. ನಾವು ಮಾತಾಡೋದು ಮುತ್ತಿನ ಥರ ಇರಬೇಕು ಯಾವಾಗಲೂ ಕೂಡ. ಅದು ನಾವು ಮಾತಾಡೋ ಮಾತೇ ನಮಗೆ ಒಳ್ಳೆಯದನ್ನು ತಂದುಕೊಡುತ್ತೆ, ಇಲ್ಲಾಂದರೆ ಸಾವು ಕೂಡ ತಂದುಕೊಡುತ್ತೆ ಅನ್ನೋವಂಥದ್ದು ಇದು ಅಲ್ವಾ. ಇಲ್ಲಿ ಒಂದು ಬಸವಣ್ಣವರ ವಚನ ನೋಡೋಣ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ಮಾತಾಡೋದು ಯಾವಾಗಲೂ ಮುತ್ತಿನ ಹಾರ ಎಷ್ಟು ಸುಂದರವಾಗಿರುತ್ತೆ ನೋಡೋದಕ್ಕೆ. ನಾವು ಮಾತಾಡಿದ್ರೆ ಹಾಗಿರಬೇಕು, ಅಷ್ಟು ಸುಂದರವಾಗಿ ಇರಬೇಕು ಅನ್ನೋವಂಥದ್ದು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಈ ವಜ್ರ ವೈಡೂರ್ಯಗಳೆಲ್ಲ ಹೆಂಗೆ ಹೊಳೆಯುತ್ತೆ ಆ ರೀತಿ ಇರಬೇಕು ನಮ್ಮ ಮಾತು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಯಾರಾದರೂ ನಮ್ಮನ್ನ ಟಾಂಟ್ ಮಾಡಿ, ಅವಮಾನ ಮಾಡಿ, ನೋಯಿಸಿ ಮಾತಾಡೋ ಅಂಥವ್ರಿಗೆ ನಮ್ಮ ಮಾತು ಚುರುಕು ಮುಟ್ಸಂಗಿರಬೇಕು.
ತುಂಬ ಕೋಪದಲ್ಲೋ ಕೆಟ್ಟ ಪದಗಳು ಬಳಕೆ ಮಾಡೋ ಅವಶ್ಯಕತೆ ಇಲ್ಲ. ಅವರ ಮಾತಿಗೆ ತಕ್ಕಂಗೆ ಅವರ ಉತ್ತರ ನಾವು ಕೊಡೋದು ಹೇಗಿರ್ಬೇಕು ಅಂದ್ರೆ, ಸ್ವಲ್ಪ ಖಾರ ಮೆಣಸಿನ್ಕಾಯಿ ಇಟ್ಟಂಗಿರ್ಬೇಕು. ಚುರುಕು ಖಾರ ಮೆಣಸಿನ್ಕಾಯಿ ಚುರುಕಾಗಿರತ್ತಲ್ಲ, ನಮ್ಮ ಜೊತೆ ಇನ್ನೊಂದ್ಸಲಿ ಅವಮಾನ ಮಾಡಿ ಆ, ನಮ್ಮನ್ನ ತುಂಬಾ ಹೀನಾಯವಾಗಿ ನೋಡಿ ಯಾರಾದ್ರೂ ಮಾತಾಡ್ಬೇಕು ಅಂದ್ರೆ, ನಮ್ಮತ್ರ ಮಾತಾಡೋದಕ್ಕೆ ಇನ್ ಮುಂದೆ ಅವ್ರು ಎದ್ರುಕೊಳ್ಬೇಕು. ಆ ರೀತಿ ಚುರುಕ್ ಮುಟ್ಸಂಗಿರ್ಬೇಕು ಅಂಥವ್ರಿಗೆ ಅಂತ. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನಾವು ಮಾತಾಡೋ ಮಾತು ಸಾಕ್ಷಾತ್ ಆ ಪರಮೇಶ್ವರ ಮೆಚ್ಚಿ ಹೌದು ಹೌದು ನೀನ್ ಮಾತಾಡಿದ್ ಸರಿ ಅಂತ ಅನ್ಬೇಕು. ಆ ರೀತಿಯಲ್ಲಿರ್ಬೇಕು ನಮ್ಮ ಮಾತು ಅನ್ನುವಂಥದ್ದು. ನುಡಿಯೊಳಗಾಗಿ ನುಡಿಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಅಂದ್ರೆ ನಾವು ಮಾತಾಡಿರೋ ಮಾತನ್ನ ನಾವು ಅದ್ರ ರೀತಿ ನಡ್ಕೊಳ್ಳಿಲ್ಲ, ಆಡಿದ್ದ ಮಾತಂಗೆ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ಭಗವಂತ ಹೇಗೆ ಮೆಚ್ತಾರೆ ಅನ್ನುವಂಥದ್ದು ಇದು ಬಸವಣ್ಣವರ ವಚನ. ಅಂದ್ರೆ ಈ ಎನ್ಲೈಟನ್ ಸೋಲ್ಗಳೆಲ್ಲ ಪ್ರತಿಯೊಂದು ಹೇಗಿರ್ಬೇಕು ಅನ್ನುವಂಥದ್ದನ್ನ ಕೆಲವರು ವಚನಗಳ ರೂಪದಲ್ಲಿ ವಚನಕಾರರು ತುಂಬಾ ಜನ ಇದ್ದಾರೆ. ಕೆಲವರು ಕವಿತೆಗಳು, ಹಾಡುಗಳು, ಮತ್ತೆ ಈ ರೀತಿ ಲೈನ್ಸ್ಗಳು, ಕೆಲವೊಂದು ಮೂವಿಗಳು ಕೂಡ ನಮ್ಗೆ ಎಷ್ಟೆಷ್ಟು ಒಳ್ಳೊಳ್ಳೆ ಪಾಠಗಳನ್ನ ಕಲಿಸುತ್ತೆ. ಸೊ ಅವರವರ ರೀತಿಯಲ್ಲಿ ಅವರ ಆಧ್ಯಾತ್ಮದ ಒಂದು ಅರಿವನ್ನ ಆ ರೀತಿ ಹಂಚೋರು ನಮ್ಮ ಮುಂದಿನ ಜನರೇಷನ್ಗೆ ಆ ಆಧ್ಯಾತ್ಮದ ಅರಿವು ಬರಲಿ ಅನ್ನುವಂಥ ಕಾರಣಕ್ಕೆ. ಇದು ನಮ್ಮ ಮ್ಯಾಮ್ ಹೇಳಿದ್ದು. ನಾನು ಕೂಡ ಇದನ್ನ ಅವರಿಂದಾನೇ ಕಲ್ತಿರೋದು. ಸೊ ನಾವು ಮಾತಾಡೋ ಮಾತು ಯಾವಾಗ್ಲೂ ಕೂಡ ತುಂಬಾ ಸ್ವೀಟ್ ಆಗಿರ್ಬೇಕು. ನಾವ್ ಯಾರತ್ರನಾದ್ರೂ ಮಾತಾಡ್ತಾ ಇದೀವಿ, ಯಾರಾದ್ರೂ ನಮ್ಮ ಹತ್ರ ಮಾತಾಡಿದ್ರು ಅಂದ್ರೆ ಇವ್ರ ಹತ್ರ ಎಷ್ಟೊತ್ತು ಮಾತಾಡಿದ್ರು ಇನ್ನೂ ಮಾತಾಡ್ಬೇಕು ಅಂತ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ಇರ್ಬೇಕು ನಮ್ಮ ಮಾತು. ಯಾವಾಗ್ಲೂ ಕೂಡ ಅಷ್ಟು ಸಿಹಿಯಾಗಿರ್ಬೇಕು. ಅದರಲ್ಲೂ ನಮ್ಮ ಫ್ಯಾಮಿಲಿ ಅವ್ರಿಗಾಗ್ಲಿ ಯಾರಿಗಾದ್ರೂ ಆಗ್ಲಿ, ಅದರಲ್ಲೂ ನಾವು ತುಂಬಾನೇ ಪ್ರಾಣದ ತರ ಪ್ರೀತಿಸುವಂತ ಹುಡುಗ ಹುಡುಗಿ ಅಥವಾ ಗಂಡ ಹೆಂಡತಿ, ಅವರು ನಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಮಾಡ್ಕೊಂಡು ಮನೆಗೆ ಬರೋ ತರ ಇರಬೇಕು. ಹೆಂಡತಿ ಮಾತಾಡೋ ಮಾತು ಹೇಗಿರ್ಬೇಕು ಅಂತಂದ್ರೆ, ಗಂಡ ತನ್ನೆಲ್ಲಾ ಕೆಲ್ಸವನ್ನ ಮುಗಿಸ್ಬಿಟ್ಟು ಯಾವಾಗ ಹೋಗಿ ಮನೆಗೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಹೆಂಡತಿ ಮಾತಿರ್ಬೇಕು. ಹಾಗೆ ಗಂಡನ ಮಾತು ಯಾವಾಗ ನಮ್ಮ ಯಜಮಾನ್ರು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೋ ಅಂತ ಹೆಂಡತಿ ಕಾಯೋ ತರ ಇರಬೇಕು. ಆ ರೀತಿಯಲ್ಲಿ ಇರಬೇಕು ಮಾತಾಡುವಂಥ ಮಾತು ಗಂಡ ಹೆಂಡತಿ ಮಧ್ಯ. ಜಸ್ಟ್ ನಾವು ನಮ್ಮ ವ್ಯಕ್ತಿ ಜೊತೆ, ನಾವು ಪ್ರೀತಿಸುವಂಥ ವ್ಯಕ್ತಿ ಜೊತೆ ಮಾತಾಡೋದ್ರಿಂದಾನೇ ನಮ್ಮ ಸ್ಟ್ರೆಸ್ಸು, ಮನಸ್ಸಿನಲ್ಲಿರುವಂಥ ನೋವು ಎಲ್ಲನೂ ಹೋಗಿ ಆಲ್ರೆಡಿ ನಾವು ಮಾತಾಡೋ ಮಾತು ಇನ್ನೂ ಹೇಗಿರಬೇಕು ಅಂತಂದ್ರೆ, ಹಿಂದೆ ಅವ್ರ ಲೈಫ್ನಲ್ಲಿ ಏನೇನೋ ಪ್ರಾಬ್ಲಮ್ಗಳಾಗಿರುತ್ತೆ, ಅದರಿಂದ ಇನ್ನರ್ ವೂಂಡ್ಸ್ ಆಗಿರುತ್ತೆ, ಮನಸ್ಸಿನಲ್ಲಿ ಆರದಂಥ ಗಾಯಗಳಾಗಿರುತ್ತೆ, ಹೇಳದ್ನಲ್ಲ ಇನ್ನರ್ ವೂಂಡ್ಸ್ ಅಂತ. ಅದಕ್ಕೆಲ್ಲ ಮುಲಾಮ್ ಹಾಕಿ ಆ ಗಾಯ ಸಂಪೂರ್ಣವಾಗಿ ವಾಸಿ ಆಗೋ ರೀತಿಯಲ್ಲಿ ನಮ್ಮ ಮಾತಿರ್ಬೇಕು. ಆಗ ಮಾತ್ರನೇ ನಮ್ಮ ಹತ್ರ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ, ನಮ್ಮ ಹತ್ರ ಬರ್ಬೇಕು ಅಂತ ಅನ್ಕೊಳ್ತಾರೆ, ನಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಳ್ತಾರೆ. ನಮ್ಮ ಹತ್ರ ಮಾತಾಡೋದ್ರಿಂದ ಅವ್ರಿಗೆ ಶಾಂತಿ, ನೆಮ್ಮದಿ, ತೃಪ್ತಿ ಸಿಗುತ್ತೆ ಅಂತ ಅನ್ನೋದಾದಾಗ ಗಂಡ ಹೆಂಡತಿ ಒಬ್ರನ್ನ ಬಿಟ್ಟು ಒಬ್ರಿಗೆ ಏನಕ್ಕೆ ಇರ್ತಾರೆ? ಇದನ್ನ ನೀವೇ ಸ್ವಲ್ಪ ಯೋಚನೆ ಮಾಡಿ. ಓಕೆ, ತಪ್ಪುಗಳು ಮಾಡಿದ್ದಾರೆ, ಆಗ್ ಹೋಗಿದೆ, ಅದನ್ನ ತಿಳ್ಕೊಂಡು ಹೇಗೆ ತಿದ್ದುಕೊಂಡು ಸರಿ ಮಾಡ್ಕೊಂಡು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ತಾ ಯಾವಾಗ್ಲೂ ಕೂಡ ಆಗಿರೋದನ್ನೆಲ್ಲ ಸರಿ ಮಾಡ್ಕೊಳ್ತಾ ಆಗೋಗಿರೋ ನೋವುಗಳನ್ನ, ಕಷ್ಟಗಳನ್ನ, ಕೊಟ್ಟಿರೋ ನೋವು ಯಾವುದೇ ಇದ್ರೂ ಸಹ ಅದನ್ನೆಲ್ಲ ಬಿಡ್ತಾ, ನೆನ್ನೆ ಆಗೋಗಿದೆ ಅದನ್ನ ಬದಲಾಯಿಸಕ್ಕಾಗಲ್ಲ, ಅದಕ್ಕೆಲ್ಲ ನಾವು ಕ್ಷಮೆ ಕೇಳಿ ಅಥವಾ ಕ್ಷಮಿಸಿ ಮುಂದಕ್ಕೆ ಹೋಗ್ಬೇಕು. ಅದೇ ಜೀವನ. ಇವನ್ ಮಾತಾಡೋದ್ರಿಂದಾನೇ ನಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಜಸ್ಟ್ ನಾವು ಇಷ್ಟಪಟ್ಟವ್ರ ಜೊತೆ ಮಾತಾಡೋದ್ರಿಂದಾನೇ ನಮ್ಮ ಪ್ರಾಬ್ಲಮ್ಸು ನಮ್ಮ ಬಾಯಲ್ಲಿ ಬರುತ್ತೆ, ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೂಡ ನಮ್ಮ ಬಾಯಲ್ಲಿ ಬರುತ್ತೆ. ಇದನ್ನ ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಸಲಿ ನಾನು ಟೆನ್ಷನಲ್ಲಿದ್ದಾಗ, ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವರಿಬ್ರಿಗೂ ಕಾಲ್ ಮಾಡ್ತೀನಿ. ಅವ್ರುಗಳಿಬ್ರು ಹೇಳಿದಾರೆ ನನಗೆ, ನೀನು ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ತೀಯಾ, ಸೊಲ್ಯೂಷನ್ನು ಅದಾದ್ಮೇಲೆ ನೀನೇ ಹೇಳ್ಬಿಡ್ತೀಯ ಅಂತ. ಅದು ನನಗೂ ಗೊತ್ತು, ಯಾರ ಹತ್ರ ಮಾತಾಡಬೇಕು ಗೊತ್ತಾಗ್ದಲೇ ನಿಮ್ಮಿಬ್ರಿಗೂ ಕಾಲ್ ಮಾಡಿದೆ ಅಂತ ನಾನು ಅವರಿಬ್ರಿಗೂ ಹೇಳ್ತಾ ಇರ್ತೀನಿ. ಸೊ ಆ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟ ಆದವ್ರ ಜೊತೆ ಜಸ್ಟ್ ನೀವು ಮಾತಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಏನು, ಜೊತೆಗೆ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಸಹ ನೀವೇ ಹೇಳ್ತೀರಾ. ಮಾತು ನಮ್ಮಲ್ಲಿ ಆ ಒಂದು ಟ್ರಾನ್ಸ್ಫಾರ್ಮೇಷನ್ನ ಚೇಂಜ್ ಮಾಡುತ್ತೆ.
ಈವನ್ ಅದರಿಂದ ನಿಮ್ಮ ಪಾರ್ಟ್ನರ್ಗಳಿಗೆ ಇರುವಂಥ ಕೆಟ್ಟ ಚಟಗಳನ್ನು ಕೂಡ ಬಿಟ್ಟು ನಿಮ್ಮ ಜೊತೆ ಹ್ಯಾಪಿಲಿ ಎವರ್ ಆಫ್ಟರ್ ಅನ್ನೋ ಥರ ನಿಮ್ಮ ಜೊತೆ ಚೆನ್ನಾಗಿದ್ದು ನಗ್ನಗ್ತಾ ಇದ್ದು ಅವರು ನಿಮ್ಮ ಟ್ವಿನ್ ಫ್ಲೇಮೇ ಆಗಿರಬೇಕು ಅಂತಿಲ್ಲ, ಈವನ್ ನಿಮ್ಮ ಒಂದು ಕಾರ್ಮಿಕ್ ಪಾರ್ಟ್ನರ್ ಆಗಿದ್ರೂ ಸಹ ಅವರ ಜೊತೆಯಲ್ಲೂ ಸಹ ನಿಮ್ಮ ಜೀವನ ಚೆನ್ನಾಗಿರೋದಕ್ಕೆ ಮಾತಾಡುವಂಥ ರೀತಿ, ಬಳಸುವಂಥ ಪದಗಳು ಖಂಡಿತ ಹೆಲ್ಪ್ ಮಾಡುತ್ತೆ. ನಾಲಿಗೆ ಹಿಡಿತದಲ್ಲಿ ಇಟ್ಕೊಳ್ಳಿ, ಯಾವಾಗ್ಲೂ ನಮ್ಮ ಮಾತು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ಪ್ರೀತಿಯಿಂದ ಮಾತಾಡೋದ್ರಿಂದ ಪ್ರೀತಿ ಇನ್ನ ಗಾಢವಾಗತ್ತೆ, ಅದು ತುಂಬ ಆಳ ಆಗತ್ತೆ. ಒಬ್ರಿಗೋಸ್ಕರ ಒಬ್ರು ಬದುಕಬೇಕು ಅನ್ನೋಂಥ ಆಸೆ ಬರುತ್ತೆ ಜೀವನದಲ್ಲಿ. ಮಾತು ನಿಜವಾಗ್ಲೂ ಆ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗತ್ತೆ ನಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ. ಅದಕ್ಕೆ ಯಾವಾಗಲೂ ಸಿಹಿಯಾಗಿ ಮಾತಾಡಿ, ಒಳ್ಳೆ ಪದ ಬಳಕೆಗಳನ್ನು ಮಾಡಿ. ಈ ಒಂದು ನಿಮ್ಮ ಮಾತನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಮಾತಾಡೋದನ್ನು ಕಲಿಯೋದ್ರಿಂದ ರೀಯೂನಿಯನ್ಗೆ ನೀವು ಇನ್ನೂ ಹತ್ರ ಆಗೋದಕ್ಕೆ ನಿಮಗೆ ಸಹಾಯ ಆಗತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್ ಆ್ಯಂಡ್ ಲವ್ ಯು ಆಲ್.